ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ತೀನಿ ರೀ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಭಾಳ ಕಾಮಿಡಿ ಆಗಿರ್ತೈತಿ. ನಮ್ಮ ಎಲ್ಲ ವೀಡಿಯೋಸ ನೋಡ್ರಿ, ಎಲ್ಲ ವೀಡಿಯೋಸ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಆಗ್ರಿ. ಎಲ್ಲ ಕಾನ್ಸೆಪ್ಟು ಡಿಫ್ರೆಂಟ್ ಆಗಿದಾವು, ಎಲ್ಲ ಓನಾಗಿ ಬರ್ದಿರೋ ಕಾನ್ಸೆಪ್ಟ್ಗಳಿವು. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಹತ್ರ, ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನಲ್ಗೆ ಪ್ಲೀಸ್. ಕಮಲಕ್ಕರ ಇಲ್ಲಿ ಯಾಕ್ರಿ ನಮಗೆ ಎಲ್ರಿಗೂ ಕರೆದ್ರಿ ದುಂಡಗ? ಬಡ ಬಡ ಏನು ಹೇಳ್ರಿ ಅಕ್ಕಾರ, ನಮ್ಮ ಅತ್ತಿ ಒದರ್ತಾಳ್ರಿ, ಏನಾರ ಹೇಳಿದ್ರೆ ಅರ್ಥನ ಮಾಡ್ಕೊಳಲ್ಲ. ಎಲ್ಲಿಗೊಂಟಿ ಅಂತಂದು ನಮೂನಿ ಅನುಮಾನದಿಂದನ ನೋಡ್ತಾಳ. ನಾನೇನೋ ರೊಕ್ಕ ಗಿಕ್ಕ ತಗೊಂಡು ಬಂಗಾರ ತಗೊಂಬರಕೊಂಟಾನೆ ನಂಗೆ ಮಾಡ್ತಾಳ್ರಿ, ಬರೀ ನನ್ನ ಕೈಯ ನೋಡ್ದಿರ್ತಾಳ. ಅಂದ್ರ ರಾಜಕ್ಕ ನಿನ್ನ ಗಂಡ ನಿನ್ನ ಕೈಯಾಗ ನಮ್ನಿ ಈಡ ರೊಕ್ಕ ಕೊಡ್ತಾನ ಅನ್ನಂಗೆ ಆತು. ನಿಮ್ಮ ಅತ್ತಿ ನೀನು ಬಂಗಾರ ತರ್ತೀಯ ಅನ್ನೋಷ್ಟು ಡೌಟ್ ಪಡ್ತಾಳ ಅಂದ್ರೆ ಭಾರಿ ನಡೆಸಿರ್ಬೇಡ ಹಂಗಾರ ಗಂಡ ಹೆಂಡ್ತಿ. ಹೊಗ ಇವ ನನ್ನ ಗಂಡ ಎಲ್ಲಿ ಕೊಡ್ಬೇಕು ನನಗೆ ರೊಕ್ಕನ? ಅದ ಕುಡ್ದು ಬರ್ತತಿ ರಾತ್ರಿ, ಅದ್ರ ಕೈಯಾಗ ಎಲ್ಲಿರ್ತಾವ ರೊಕ್ಕ? ದುಡ್ದು ದೊಡ್ಡ ಕುಡಿಯಾಕ ಇಡೋದು ನನ್ನ ಗಂಡ, ಇನ್ಯಾ ಬಂಗಾರ ಕಂಡನೇ ನಾನು. ಈಗ ಅದು ಬಿಡ್ರೆ ಹೋಗ್ಲಿ, ಎಲ್ಲರ ಮನ್ಯಾಗ ಇದ್ದುದ. ಈಗ ನಾನು ಇಲ್ಲಿ ಯಾಕೆ ಕರೆದೆ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಸೇರ್ಕೊಂಡು ಐರನಿ ಮಠಕ್ಕೆ ಹೋಗೋದು ಅಂತ ಡಿಸೈಡ್ ಆಗೈತಿ. ಹ್ಞೂ ಶಾಂತಕ್ಕ, ನನಗೆ ಅಲ್ಲ ಸರೋಜ್ ಹೇಳೇ ಬಿಟ್ಲ, ಆಗ್ಲಿ ಸಿಕ್ಲ ಅಂತ ನಿಮ್ಮ ಮನೆ ಮಾತಾಡಿದ್ರಂತಲ್ಲ, ಅಲ್ಲ ಹೇಳಿದ್ಲು ಸರೋಜ್ ನನಗೆ ಐರನಿ ಮಠಕ್ಕೆ ಹೋಗೋದು ಅಂತ. ನಮ್ಮ ಸರೋಜ್ ಅಂದ್ರೆ ಸರೋಜ್ ನೋಡಂಗ ಊರು ತುಂಬ ಟಣ ಅಂತ ಸಾರಿ ಬಿಡ್ತಾಳ. ಯಾರಿಗೂ ಗೊತ್ತಾಗಬಾರ್ದು, ನಾವು ಒಂದು 4 ಮಂದಿ ಹೋಗ್ಬರೋಣ ಅಂತ ಅಂದಕ್ಕಿನೂ ಆಕಿನ, ಎಲ್ಲರಿಗೂ ಹೇಳ್ದಕ್ಕಿನೂ ಆಕಿನ. ಇನ್ನು ಯಾರ್ಯಾರಿಗೆ ಹೇಳಿ ಅವ ತಾಯಿ ನೀನು? ಇವ ಕಮಲಕ್ಕ, ನಾನು ಯಾರ್ಯಾರಿಗೂ ಹೇಳಿಲ್ಲವ, ಇವರ ಇಬ್ರಿಗೆ ಹೇಳಿದ್ದು. ಇವರಿಬ್ರ ಜೊತೆ ಹೋಗೋಣ ಅಂತ ಅನ್ಕೊಂಡು ಹೇಳಿದಷ್ಟ, ಮತ್ತೆ ಯಾರ್ಯಾರಿಗೂ ಹೇಳಿಲ್ಲ ನಾನು. ಹೂನ ಕಮಲಕ್ಕ, ನಾನು ಹೇಳ್ದೆ. ಈ ಸರೋಜಕ್ಕ ನನಗೆ ಯಾವಾಗ ಬಂದು ಹೇಳಿದ್ಲು ನೋಡು, ಅವಾಗ ಹೇಳ್ಬಿಟ್ಟೆ ನಾನು ನಮ್ಮ ಅತ್ತಿಗೆ, ನಮ್ಮ ಮಾವುಗ, ನನ್ನ ಗಂಡಗ ಎಲ್ಲರೂ ಹ್ಞೂ ಹೋಗೋಣ ಅಂತ ಅಂದ್ರಪ್ಪ. ಹ್ಞೂ ಯಾರ್ಯಾರು ಏನೇನು ಅಡುಗೆ ಮಾಡ್ಬೇಕು ಅಂತ ಹೇಳ್ಬಿಡ್ರಿ, ಎಲ್ಲರೂ ಸೇರ್ಕೊಂಡು ಮಾಡ್ಕೊಂಡು ಹೋಗೋಣ. ತಲಾಕೊಂದೊಂದು ಮಾಡೋಣ, ಮತ್ತೆ ಒಬ್ರಿಗೆ ಅಂದ್ರೆ ಕಷ್ಟ ಕತೆ, ತಲಾಕೊಂದೊಂದು ಮಾಡ್ಕೊಂಡು ಹೋಗ್ಬರೋಣ ಅಂತ ಚಂದಾಗಿ. ನಾನು ಹೋಗೇ ಇಲ್ಲ ಐರನಿ ಮಠಕ್ಕೆ ಭಾಳ ದಿನ ಆಯ್ತು. ಆದರೂ ನಾವು ಹೋದ್ರೆ ಬೇರೆ ಏನಾರ ಅನ್ಕೊಂತಾರನ, ಮತ್ತು ಯಾರಿಗಾರ ಕೇಳೋನೇನು ಬೇರೆ ಯಾರು ಬರ್ತಾರನ ಅಂತ. ಪರಕ್ಕ ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನಿರು. ಅವರು ಯಾರು ಬರೋದಿಲ್ಲ, ಮನೆಯಿಂದ ಏನು ನೆಟ್ಟಿಗೆ ಮಾಡ್ಕೊಂಡು ಬರೋದಿಲ್ಲ, ನಾವು ತಂದ್ರಾಗ ತಿಂದು ಆಮೇಲೆ ಗಾಡಿ ರೊಕ್ಕ ಕೊಡ್ತಾರಂತ ಮಾಡಿ ಈಗ ಹಂಗೆ ಹೋಗೋದ ಕತೆ. ಸುಮ್ಮನೆ ಅಂದ್ರೆ ಎಲ್ಲರೂ ಹೋಗೋದು ಒಂದು ಟ್ಯಾಕ್ಟ್ರಿ ಇಲ್ಲ ಟೆಂಪೋ ಗಿಂಪ ಏನಾರ ಮಾಡಿಸ್ಕೋಬೇಕು, ಅದಕ್ಕೇನು ರೊಕ್ಕ ಕೊಡ್ತಾರಂತ ಅನ್ಕೊಂಡು ಅವ್ರು ಎಲ್ಲ ಹಂಗೆ ಬಂದು ಉಂಡು ಎದ್ದೋಗೋಣ ಅಂತಾರ ಬರೋದವ್ರು. ಅವ್ರು ಯಾರು ಬೇಡ ಸಾಕು, ನಾವು ಇಷ್ಟು ಮಂದಿ ಹೋಗೋಣ, ರೊಕ್ಕ ಹಾಕೋಣ, ಎಷ್ಟಾಕತ್ತೆ ಎಷ್ಟು ಖರ್ಚು, ಹೋಗಿ ಬರೋಣ ಚಂದಾಗಿ. ನಿಂಗೆ ಸುಮ್ಮನರು ಯವ್ವ ನನ್ನ ಗಂಡ ಏನಂತಾನೆ ಗೊತ್ತಾ, ಸುಮ್ಮನೆ ಎಲ್ಲ ಖರ್ಚಾಕತಿ, ಅದ್ರ ಬದಲು ನೀವೇ ಹೆಣ್ಮಕ್ಳೆಲ್ಲ ಅಡುಗೆ ಮಾಡ್ಕೊಂಡು ಹುಡ್ರು ಉಪ್ಪುಡಿನ ಕಟ್ಕೊಂಡು ಹೋಗ್ಬಿಡ್ರಿ ಬಸ್ಸಿಗೆ, ಹೆಂಗಿದ್ರು ಬಸ್ ಫ್ರೀ ಐತಿ, ಆರಾಮಾಗಿ ಹೋಗಿ ಬಂದ್ಬಿಡ್ತೀರಿ ಅಂತಾನ. ಇಂಥ ರಶ್ ಒಳಗೆ ಹೋಗೋದ ಕತೆನೇ ಯವ್ವ ನಿನ್ನ. ಯವ್ವ ನನ್ನ ಗಂಡ ಏನು ಕಡಿಮೆ ಯವ್ವ, ಅದು ಹಂಗ ಅಂತ ನಾವೆಲ್ಲ ಗಂಡ್ಮಕ್ಳು ಆರಾಮಾಗಿ ಒಂದಿನ ನೆಮ್ಮದಿಯಿಂದ ಇರ್ತೀವಿ, ನೀವೆಲ್ಲ ಕೂಳ ಕಟ್ಕೊಂಡು ಹೋಗ್ಬರ್ರಿ ಆರಾಮಾಗಿ ಊರು ತಿರುಗಾಡ್ಕೊಂಡು. ನಾನಂತೂ ಬರೋದಿಲ್ಲ ಅಂತ ನೋಡೇ ಯವ್ವ. ಈ ಬಸ್ಸು ಯಾಕಾರ ಫ್ರೀ ಮಾಡ್ಯಾರಪ್ಪ ಅನ್ನಂಗ ಆಗ್ಬಿಟ್ಟತ್ ನೋಡ. ನಿನ್ನ ಏನು ಯಾವಾಗಾರ ಅಪರೂಪಕ್ಕೊಮ್ಮೆ ಊರಿಗೆ ಹೋಗಿ ಬಂದ್ವಿ ಅನ್ನಂಗ ಎಲ್ಲ ರಶ್ ಅಂದ್ರೆ ರಶ್ ಅಪ್ಪ. ಆ ಜನ ಅನಾವಶ್ಯಕವಾಗಿ ಯಾಕೆ ನಮ್ನಿ ಬಸ್ನಾಗ ಅಡ್ಯಾಡ್ತಾರ ಏನೋ ನೋಡತ್ಲಾಗ. ಏನು ಇವ್ರು ಬಸ್ ಫ್ರೀ ಮಾಡೀವಿ ಅಂತ ಬಸ್ ಕಮ್ಮಿ ಬಿಟ್ಟಾರೋ, ಜನನ ನಮ್ನಿ ಬರ್ತತೋ ದೇವ್ರಿಗೆ ಗೊತ್ತಪ್ಪ. ಇದು ಬಸ್ ಫ್ರೀ ಕೆಲವೊಬ್ಬರಿಗೆ ಉಪಯೋಗ ಆಗೈತಿ ಕಮಲಕ್ಕ, ಇಲ್ಲ ಅಂತ ಅಲ್ಲ. ಈಗ ಪಾಪ ರೊಕ್ಕ ಇಲ್ದರಿಗೆ ಹೆಂಗ ಮತ್ತು ಬಡವರಿಗೆ ಹೆಲ್ಪ್ ಆಗೈತಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ನಮ್ಮ ಜನ ದುರುಪಯೋಗ ಮಾಡ್ಕೊಳದ ಭಾಳ ಬಿಡ. ನಿನ್ನ ಏನು ಮಾಡೋದೈತವ ತಾಯಿ, ಹಂಗ ಜನ ನಮ್ಮ ಜನ. ಹ್ಞೂ ರೀ ಆಂಟಿ, ಫಸ್ಟ್ ಇಯರು ಸೆಕೆಂಡ್ ಇಯರು ಆರಾಮಾಗಿ ಕಳೆದ್ಬಿಟ್ಟು ಆಂಟಿ ನಾನು. ಅಪರೂಪಕ್ಕೊಮ್ಮೆ ನಮ್ಗೆ ಸೀಟ್ ಸಿಗೋದು ಇಲ್ಲ, ಅಪರೂಪಕ್ಕೊಮ್ಮೆ ಅಂದ್ರೆ ಆರಾಮಾಗಿ ನಿಂತ್ಕೊಳ್ಳೋಕೆ ಜಾಗ ಇರೋದು ರೀ ಆಂಟಿ. ಅಷ್ಟು ರಶ್ ಇರ್ತದಿಲ್ಲ, ಆರಾಮಾಗಿ ಮಾತಾಡ್ತಾ ಅಂತ ಹೋಗಿದ್ವಿ. ಇದು ನಮ್ಮ ಕಾಲೇಜ್ ಬಂದದ ಗೊತ್ತಾಗೋದಿಲ್ಲ. ಈಗ ಹಂಗಲ್ರಿ ಆಂಟಿ, ಫೈನಲ್ ಇಯರಿಗೆ ಬಂದ ಮೇಲೆ ಶಿವ ಕಾಲಿಡೋಕ್ಕೂ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಎಂಥ ಸಮಸ್ಯೆ ರೀ ಆಂಟಿ, ಎಷ್ಟು ಬಸ್ ಮಿಸ್ ಮಾಡ್ಕೊಂಡವಿ, ಎಷ್ಟು ಸಲ ಕಾಲೇಜಿಗೆ ಲೇಟಾಗಿ ಹೋಗೇವಿ. ಎಕ್ಸಾಮ್ ಟೈಮ್ನಾಗಂತೂ ಶಿವ 2 ತಾಸು ಮುಂಚೆನೇ ಹೋಗಿ ನಿಲ್ತಿದ್ದು ನೋಡ್ರಿ ನಾನು ಬಸ್ಸಿಗೆ, ಅಂತ ಪಜಿತಿ ಆಗ್ಬಿಟ್ಟಿತ್ತು. ಈಗ ನೋಡ್ರಿ ಆರಾಮಾಗದನತ್ಲಾಗ. ಹೌದವ ನೀನೇನೋ ಹೇಳು, ಓದೋ ಹುಡ್ರಿಗೆ ಭಾರಿ ಸಮಸ್ಯೆ ಆಗ್ಬಿಡ್ತು ನೋಡಿದು. ಫ್ರೀ ಬಸ್ ಐತಲ್ಲ, ಭಾರಿ ಸಮಸ್ಯೆ ಆಗ್ಬಿಡ್ತು ಮತ್ತಿದು. ಇನ್ನೇನಕ್ಕವೆ ನೀನು ಚಾನ್ಸ್ ಹೊಡೋದಲ್ಲ ಮತ್ತೆ. ಈಗ ಹೆಂಗಿದ್ರು ಫೈನಲ್ ಇಯರ್ ಮುಗೀತು, ಈಗ ಇವನ್ ಇದ್ದಿದ್ದು ಕೊಡ್ತಾರಂತ 3 ಸಾವಿರನ ಇವತ್ತು ಉದ್ಘಾಟನೆ ಆಗೈತಲ್ಲ, ನೋಡ್ಲಿಲ್ಲ ನೀ ಟಿವ್ಯಾಗ? ಹೌದಾ? ಏನಾದ್ರು 3 ಸಾವಿರ? ಪರಕ್ಕ ನಿನ್ನ ಮಗಳಿಗೆ ಮುಂದಿನ ತಿಂಗಳಿಂದ 3 ಸಾವಿರ ಬರ್ತತವ. ಗೌರ್ಮೆಂಟ್ ಹೇಳೈತಲ್ಲ ಮತ್ತೆ. ಈಗ ಯಾರು ಡಿಗ್ರಿ ಪಾಸ್ ಮಾಡ್ಕೊಂಡಿರ್ತಾರ ಅವ್ರಿಗೆ ಕೆಲಸ ಸಿಗೋವರೆಗೂ 2 ವರ್ಷ 3 ಸಾವಿರ ಆಗ್ತದಂತ ಗೌರ್ಮೆಂಟ್ ಅಕೌಂಟಿಗೆ. ನಿನ್ನ ಮಗಳಿಗೆ ಮುಂದಿನ ತಿಂಗಳಿಂದ 3 ಸಾವಿರ ಬರ್ತದೆ ನೋಡು. ಅದೇನೋ ಆನ್ಲೈನಾಗ ಅರ್ಜಿ ಹಾಕ್ಬೇಕನ, ಅರ್ಜಿ ಹಾಕ್ಸ್ಬಾ ಹೋಗಿ ಇವತ್ತು. ಹೌದಾ? ನನಗೆ ಗೊತ್ತಲ್ಲ ನೋಡ, ಇದು ಹೇಳೇ ಇಲ್ಲ ನನಗೆ.
ಯಾಕೆ ಹೇಳ್ತಾಳ ಆಕಿ ಹಂಗ ಒಳಗೊಳಗ ಮಾಡ್ಕೊಂಡು ರೊಕ್ಕ ತಗೊಂಡು ಬರೀ ಬಟ್ಟಿ ತರಿಸ್ಕೆನ್ನೆ ಅತ್ತಿನ್ನೆ ಇತ್ತಿನ್ನೆ ಬರೀ ಇದಾಗ್ಬಿಡತ್ತಕ್ಕಿದು. ನೀವು ಹೇಳಿ ಚಲೋ ಆತ್ ನೋಡು. ಹೂನಂಟಿ ಆರಾಮಾಗಿರ್ಬೋದು ನೋಡತ್ಲಾಗ 3,000 ಬರ್ತತೆ. ನಾನು 2 ವರ್ಷ ಕೆಲ್ಸಕ್ಕೆ ಹೋಗೋದಿಲ್ಲ ಏನಿಲ್ಲ, ಆರಾಮ ಮನೆಯಾಗಿರ್ತಾನೆ. ಹಂಗ ನಮ್ಮ ಅವ್ವ ಒಂದು ಕಿಟಿ ಇರೋದ ಆರಾಮ 1-2 ವರ್ಷ ಮನೆಯಾಗಿದ್ದು ಆಮೇಲೆ ನಮ್ಮಪ್ಪ ಎಲ್ಲರೂ ಚಲೋ ಕಡೆ ನೋಡಿ ಮದುವೆ ಮಾಡ್ತಾನೆ, ಆರಾಮ ಮದುವೆ ಮಾಡ್ಕೊಂಡು ಹೋಗ್ತಾನಂಟಿ. ಈ ಕೆಲ್ಸದ ಟೆನ್ಷನ್ ಇಲ್ಲ ನೋಡಂಟಿ ನನಗೆ ಡಿಗ್ರಿ ಆಗಿರೋದಕ್ಕೆ. ನೋಡು ಎಂತ ದುರುಪಯೋಗ ಮಾಡ್ಕೊಂತೀನಿ ನೀನ. ಇಲ್ಲಿ ಹೋಗಿ ಎಲ್ಲರ ಕೆಲ್ಸಕ್ಕೆ ಚಂದಾಗಿ 3,000 ನಮ್ಕೇನು ಮನೆಗಿರ್ತೀಯೇನು? ಎಲ್ಲರ ಹೋಗಿ ಒಂದು 15,000 ಪಗಾರ ಬರ್ತತಿ. ಹಿಂಗ ನೋಡ ನಮ್ಮ ಜನ ಬರೀ ಹಿಂಗ ದುರುಪಯೋಗನ ಮಾಡ್ಕೊಳ್ಳೋದ. ಹೌದಾ ಕಮಲಕ್ಕ, ಈಗ ಇವ್ರೇನು 3,000 ನಮ್ಮ ಕೈಯಾಗ ಕೊಡ್ತಾರೇನ? ಎಲ್ಲಾರ್ದು ಅಕೌಂಟ್ ಇರ್ತತಿ, ಅಕೌಂಟ್ನಾಗ ಫೋನ್ ಪೇ ಇರ್ತತಿ, ಎಲ್ಲ ಅವ್ರವ್ರ ಮಾಡ್ಕೊಂತಾರ. ಇಲ್ಲಿ ಯಾರು ನಿಜವಾದ ಬಡವರಿಗೆ ಒಂದು 4 ಮಂದಿ ಉಪಯೋಗ ಆಗ್ಬೋದು ನೋಡವ. ಇನ್ನು ಉಳಿದಾರ ಎಲ್ಲರೂ ಬರೀ ಹಿಂಗ ಮಾಡದ. ರೊಕ್ಕ ಬರತ್ಲೇನ ಹಂಗ ಏನು ಮಜಾ ಮಾಡಕತ್ ಬಿಡ್ತಾರೆ. ಏನು ಅಪ್ಪ ಒಂದು ಕೈಯಾಗ ತಂದು ಕೊಡ್ತಾರಂತ ಮಾಡಿ. ಈಗ ಹುಡ್ರಿ ನಮ್ಮಿ ಹಾಳಾಗ್ಯಾವು. ಇನ್ನು ಕೈಯಾಗ ತಿಂಗಳ 3,000 ಬಂದ್ರೆ ಇನ್ನೇನು ಮನೆಗೆ ಬರೋದಿಲ್ಲ. ಇವಂತೂ ಹುಡುಗಿಯರು ತಿನ್ನಕ್ಕೆ ಹೋದ್ನೆ, ಅಂಗಿ ತಗೊಳಕ್ ಹೋದ್ನೆ, ಬರೀ ಹಿಂಗೆ ಮಾಡಿ ರೊಕ್ಕ ಹಾಳು ಮಾಡಿದ್ರಿ. ಇವು ಗಂಡುಡ್ರಂತೂ ಬಿಡು, ಕುಡಿಯೋದು ತಿನ್ನೋದು ಎಲ್ಲ ಕಲ್ತಾ ಬಿಡ್ತಾವು. ಈ ಗೌರ್ಮೆಂಟ್ ಏನು ಬಿಡವ ಇದು ಸುಖ ತರಲಿಲ್ಲ ನಮಗೆ. ಹಂಗೆ ಅನ್ಬೇಡ ಪರಕ್ಕ ನೀನು. ಈಗ ಈಗ ಕೊಡ್ತಾನ ದೇವ್ರು ಏನೋ ಒಂದು ವರನ, ಅದನ್ನು ಒಳ್ಳೇದಾಗ ಉಪಯೋಗಿಸ್ಕೊಂಡ್ರೆ ನಮಗೆ ಒಳ್ಳೇದು, ಕೆಟ್ಟದಾಗ ಉಪಯೋಗಿಸ್ಕೊಂಡ್ರೆ ನಮಗೆ ಕೆಟ್ಟದ್ದು. ಕೆಲವೊಬ್ರು ಪಾಪ ಬಡವ್ರು ಇರ್ತಾರ, ಎಲ್ಲೂ ಹೋಗಕ್ಕೆ ಹಾಕಿರೋದಿಲ್ಲ, ಅವರಿಗೆ ಕೈಯಾಗ ರೊಕ್ಕ ಇರೋದಿಲ್ಲ, ಎಮರ್ಜೆನ್ಸಿ ಇರ್ತೈತಿ ಅಂಥವ್ರಿಗೆ. ಮತ್ತೆ ಇದು ಹೆಲ್ಪ್ ಆಕತಿ, ಫ್ರೀ ಬಸ್ ಇದು ಆಟ. ಈಗ ನೋಡಿ 2,000 ರೂಪಾಯಿ ನಮಗೆ ಉಪಯೋಗ ಆಗಲಿಲ್ಲ ಹೆಣ್ಮಕ್ಳಿಗೆ. ಇದನ್ನು ಮಾತ್ರ ಯಾರು ಮಾತಾಡೋದಿಲ್ಲವ. ನಮ್ಮ ಗಂಡ ಅದನ್ನ ರೊಕ್ಕ ಕೊಡೋದ್ರೆ ಕೊಟ್ಬಿಡ್ತದ್ರ. ಈಗ 2,000 ಬರ್ತೈತೆ, ಈಗ 4-5 ತಿಂಗಳಾತವ, ಈಗ ಒಂದು 10,000 ಆಗೈತೆ ನಮ್ಮ ಅಕೌಂಟ್ನಾಗ. ಹಂಗೆ ಮತ್ತೆ ಇವು ಓಡ್ರು. ಮತ್ತು ಈಗ ಅಪ್ಪ ಅವನ ಒಂದಿಟ್ಟು ಕಾದದ್ ನೋಡಿ 3,000 ಇಸ್ಕೋಬೇಕು. ಮತ್ತೀಗ ನೀ ಹೇಳೋದು ಒಂದು ಲೆಕ್ಕಕ್ಕೆ ನಿಜಾನ. ಮತ್ತು ಎಲ್ಲಿ ಕೈಯ ರೊಕ್ಕ ಬರತ್ಲೆ ಹುಡ್ರು. ಮತ್ತು ಇವು ಗಂಡುಡ್ರದ ಸಮಸ್ಯೆ ನೋಡಿ. ಹೆಣ್ಣುಡ್ರನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು. ಈ ಗಂಡುಡ್ರು ಮತ್ತೆ ಎಲ್ಲಿ ರೊಕ್ಕ ತಗೊಂಡು ಪಿರ್ರ ನಮ್ಗೆ ತಿರ್ಗಾಕ್ ಹೋಕ್ಕವ. ಅವ್ರ ಅಪ್ಪ ಅವ್ರಿಗೂ ಮತ್ತು ಕಂಟ್ರೋಲ್ ಮಾಡ್ಬೇಕು. ಕೆಲವೊಂದು ಬಡವ್ರು ಹುಡ್ರು ಅರ್ಥ ಮಾಡ್ಕೊಂತವ, ನಮ್ಮ ಮನ್ಯಾಗ ಕಷ್ಟ ಐತಿ ಹಂಗೆ ಮಾಡಬಾರ್ದು ಅಂದು ರೊಕ್ಕ ಕೂಡಿಟ್ಕೊಂಡು ನಾಳೆ ಬಿಸ್ನೆಸ್ ಎಲ್ಲ ಮಾಡ್ತಾವು, ಇಲ್ಲ ಅವ್ರ ಅಪ್ಪನ ಕೈಯಾಗ ರೊಕ್ಕ ಕೊಡ್ತಾವು. ಮತ್ತೇನವ ಇದ್ದಂತ ಇರ್ತಾರಲ್ಲ ಅವ್ರಿಗೆ ಮತ್ತೆ ಏಟಿದ್ರೆ ಸಾಲದಿಲ್ಲ ಬಿಡು. ಅವರೆಲ್ಲ ರೊಕ್ಕ ಹಾಳು ಮಾಡಾರ. ಅವ್ರು ರೊಕ್ಕ ಸಿಕ್ತು ಅಂದ್ರೆ. ನೀನು ಹೇಳೋದು ನಿಜಾನ ಕಮಲಕ್ಕ. ನಮ್ಮ ಗಂಡ ಅಂದ್ರು ಒಂದು 500 ರೂಪಾಯಿ ಕೊಡು, 500 ಅಲ್ಲಿ ಒಂದು 50 ರೂಪಾಯಿ ಕೊಡು ಅಂದ್ರೆ ಕೊಡ್ತಿದ್ದಿಲ್ಲ ಅಂತ. ತಿಂಗಳ ಒಂದು 2,000 ಬಂದತಿ. ಈಗ ನಮಗೆ ಒಂದು 10,000 ಆಗೈತೆ ಅಕೌಂಟ್ನಾಗ. ಏನಾರ ಮಾಡಿ ಇನ್ನೊಂದು ಸ್ವಲ್ಪ ದಿನ ಬರಲಿ. ನಾನು ಏನು ಬಿಡ್ಸಕ್ಕೆ ಹೋಗಿಲ್ಲವ, 2,000 ಹಂಗೆ ಬಿಟ್ಟನಿ. ಇರಲಿ ಬರಲಿ, ಬಂದ ಮೇಲೆ ಏನಾರ ನನ್ನ ಮಗಳಿಗೆ ಕಿವಾಗಿ ನಾವು ಏನಾರ ಮಾಡಿಸ್ತಾನವ. ನಾನೇನು ಅವ್ನು ಹಾಳು ಮಾಡೋದಿಲ್ಲ ರೊಕ್ಕನ. ನಾನು ಹಂಗೆ ಮಾಡ್ಯಾನವ. ನಾನು 2,000 ನಾ ಹಂಗೆ ಇಟ್ಕೊಂಡನಿ. ಈಕಿದ ಅಷ್ಟ 3,000 ನಾನು ಬಿಡ್ಸಕ್ಕೆ ಬಿಡೋದಿಲ್ಲ ಬಿಡು. ನಾನು ಫೋನ್ ಪೇ ಇದೆಲ್ಲ ತೆಗಿಸ್ಬಿಡ್ತಾನೆ ಫೋನಿಂದ. ಬರಲಿ ಅದು ಒಂದು 2 ವರ್ಷ ಬರಲಿ 3,000. ಅದನ್ನ ನಾಳೆಕಿ ಮದ್ವೆಗೆ ಉಪಯೋಗಕ್ಕಾಕತ್ತವ. ನಾನೆಲ್ಲ ಹಂಗೆ ಖಾಲಿ ಬಂದಾಗ ಕುಣಿಯಕ್ಕೆ ಬಿಡೋದಿಲ್ಲ ಬಿಡು ಈಕಿನ. ಆದ್ರೂ ಪರಕ್ಕರ ನಿಮ್ದ ಚಾನ್ಸ್ ರೀ. ನಿಮಗೆ 2,000, ಮಗಳಿಗೆ 3,000, ಅಲ್ಲಿ 5,000 ಬಂತು. ಮ್ಯಾಲೆ 5 kg ಅಕ್ಕಿ ಫ್ರೀ, 5 kg ಅಕ್ಕಿ ರೊಕ್ಕ ಕೊಡ್ತಾರ. ಏನ್ರಿ ಇದು ಮನೆಗೆ 3 ಮಂದಿಗೂ 5 kg ಅಕ್ಕಿ, 5 kg ಅಕ್ಕಿ ರೊಕ್ಕ ಫ್ರೀ. ಆಮೇಲೆ ಕರೆಂಟ್ ಬಿಲ್ ಇಲ್ಲ. ಭಾರಿ ಉಳಿತಾಯ ಮಾಡಕತ್ತೀರಿ ಬಿಡ್ರಿ ನೀವು. ಅಯ್ಯ ರಾಜಕಾನಿ ಕರೆಂಟ್ ಬಿಲ್ ಫ್ರೀ ಅನ್ನೋದು ಆಟ. ಆದ್ರೆ ಕಿರಾಣಿ ರೇಟ್ ಯಾ ನಮ್ನಿ ಇರತ್ತೆ ಗೊತ್ತೇನು ನಿನಗೆ? ಎಲ್ಲ 1 to ಡಬಲ್ ಆಗೈತೆ ಬಿಡ. ಆ ತೊಗರಿ ಬೇಳೆ ಮೊನ್ನೆ ಎಂಥ ರೇಟ್ ಆಗಿತ್ತು ಏನೋ. ಈಗ ಏನೋ ಸ್ಟಾಕ್ ಕಳ್ಮಾಲ್ ಇಟ್ಟಿದ್ರಂತೆ, ಸ್ಟಾಕ್ ಇಟ್ಟಿದ್ರಂತ ಬೇಕಂತನ. ಈಗ ಹೊರ ಬಂದಿರೋದಕ್ಕೆ ಒಂದಿಟ್ಟನ ಕಡಿಮೆಗೆ ತಂದು ನೋಡೋದು ತೊಗರಿ ಬೇಳೆ. ಮೊನ್ನೆ ಪೇಪರ್ನಾಗ ಓದಿದ್ದು ನಾನು. ಈ ಬಸ್ಸು ಕರೆಂಟು ಫ್ರೀ ಮಾಡೋದ್ರ ಬದಲು ಪ್ರೈವೇಟ್ ಆಸ್ಪತ್ರೆಗ ಇಂತಿಂಥ ರೋಗಕ್ಕೆ ಇಷ್ಟಿಷ್ಟ ತಗೋಬೇಕು ನೀವು ರೊಕ್ಕನ ಅನ್ನಂಗೆ ಫಿಕ್ಸ್ ಮಾಡಿಬಿಡ್ಬೇಕು. ಗೌರ್ಮೆಂಟ್ ಬ್ಲಡ್ ಚೆಕಪ್ಪಿಗೆ ಇಷ್ಟು ರೊಕ್ಕ ಕೊಡಬೇಕು, ಸ್ಕ್ಯಾನಿಂಗಿಗೆ ಇಷ್ಟು ರೊಕ್ಕ ಕೊಡಬೇಕು ಅಂತ. ಇಲ್ಲ ಅಂದ್ರೆ ಈ ಪ್ರೈವೇಟ್ ಆಸ್ಪತ್ರೆ ಇರೋದಾರಲ್ಲ ಶಿವ ರೊಕ್ಕ ಹರೇಕ ನಿಂತುಬಿಟ್ಟಾರ ಅವ್ರು. ನಮ್ನಿ ರೊಕ್ಕ ಹರಿತಾರ ಏನು ಅಂತ. ಈ ಕರೆಂಟ್ ಫ್ರೀ ಮಾಡಿದ್ದು, ಬಸ್ ಫ್ರೀ ಮಾಡಿದ್ದು ನನಗೇನು ಅಷ್ಟು ಇಷ್ಟ ಆಗಿಲ್ಲವ. ಅದ್ರ ಬದಲು ಆಸ್ಪತ್ರೆ ದರ ಫ್ರೀ ಮಾಡಿದ್ರೆ ನಮ್ಮ ಜನಕ್ಕೆ ಉಪಯೋಗ ಆಗದು ನೋಡು. ಹೂನ ಕಮಲಕ್ಕ. ಹಂಗೆ ಈ ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಕಾಲೇಜ್ನರು ಇವರೆಲ್ಲ ಡೊನೇಷನ್ನು, ಆಮೇಲೆ ಯೂನಿಫಾರ್ಮ್ ಫೀಸು, ಅದು ಇದು ಅಂತ ಬರಬ್ಬರಿ ರೊಕ್ಕ ಹಾರ್ಕೊಂಡು ತಿಂತಾರೇವ. ಅಂಥವ್ರಿಗೂ ಕಡಿವಾಣ ಹಾಕ್ಬೇಕಿತ್ತು ಗೌರ್ಮೆಂಟ್. ಈ ಫ್ರೀ ಮಾಡಿದ್ರ ಉಪಯೋಗ ಇಲ್ಲ ಬಿಡ. ನಮ್ಮ ಜನ ತಿಂದು ಉಂಡು ಮೈಗಳ್ರ ಮಾಡ್ದಂಗಿದೆ. ಈಗ ಅಕ್ಕಿ ಫ್ರೀ ಕೊಟ್ನೆ, ಬಸ್ ಫ್ರೀ ಕೊಟ್ನೆ, ಇವೆಲ್ಲ ಮಾಡಿ ಅದ್ರ ಬದಲು ಇಂಥ ಫ್ರೀ ಮಾಡ್ಬೇಕಿತ್ತು. ಹೋಗ್ಲಿ ಬಿಡು ಏನಾತತ್ಲಾಗ. ಈಗ ನಾವು ಉಪಯೋಗಿಸ್ಕೊಂತವಲ್ಲ, ಈಗ ನಾವು ಮಾತಾಡ್ತವ ಹಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು, ನಾವು ಉಪಯೋಗಿಸ್ಕೊಂತವಿ. ಏನು ಮಾಡೋದು ಬೇಡ. ಒಂದೊಂದು ಗೌರ್ಮೆಂಟು ಒಂದೊಂದು ಥರ ಬಿಡ್ರಿ ಅಕ್ಕಾರ. ಏನು ಮಾಡೋದು. ಅಲ್ಲ ಇಲ್ಲಿ ಸೇರಿರೋದು ಇದು 5 ಗ್ಯಾರಂಟಿಗಳ ಬಗ್ಗೆ ಮಾತಾಡಕ್ಕ, ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾತಾಡಕ್ಕ? ಕರೆಕ್ಟಾಗಿ ಹೇಳಿದ್ರಿ ನೋಡ್ರಿ ಸರೋಜಕ್ಕರ ನೀವು. ಹೂನವ, ನನ್ನ ಗಂಡ ಅಂದಂಗೆ ಮಾಡ್ತೇವೆ ನೋಡಿ ನಾವು. ನನ್ನ ಗಂಡ ಅನ್ನಕತ್ತದ ನೀವು ಮಾತಾಡೋ ಸುದ್ದಿ ಬಿಟ್ಟು ಎಲ್ಲ ಮಾತಾಡ್ತೀರಿ ನೀವು, ಮೇನ್ ಟಾಪಿಕ್ ಮಾತಾಡಿರಲ್ಲ ನೀವು ಅಂತ ಅಂದದ. ಹಂಗೆ ಮಾಡ್ತೇವೆ ನಾವು, ಅಂತಾರದವು ನಾವು.
ಕಮಲಕ್ಕ ನಾನು ಎಳ್ಳು ಹಚ್ಚಿದ್ದು ಕಡಕ್ಲು ರೊಟ್ಟಿ ಮಾಡ್ಕೊಂಬರ್ತಾನೆ ಆತ ಏಸ್ ಬೇಕು ಏಸ್ ಮಂದಿ ಅದಾರ ಹೇಳ್ಬಿಡು ರೊಟ್ಟಿ ನಾನು ಮಾಡ್ಕೊಂಬರ್ತಾನವ. ನಾನು ಸಜ್ಜಿ ರೊಟ್ಟಿ ಮಾಡ್ಕೊಂಬರ್ತಾನೆ ಕಮಲಕ್ಕ. ಹಂಗಾರ ನಾನು ಪುಂಡಿ ಸೊಪ್ಪಿನ ಪಲ್ಯ ಮುಳುಗಾಯಿ ಪಲ್ಯ ಮಾಡ್ಕೊಂಬರ್ತಾನೆ. ಮತ್ತೇನಾರ ಚಟ್ನಿ ಪುಡಿ ಅವು ಇವು ಇದ್ರ ಅವೆಲ್ಲ ತಗೊಂಬರ್ತಾನೆ ತಗ ನಾನು. ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ, ಆಮೇಲೆ ಈ ಮೆಂತ್ಯ ಸೊಪ್ಪು, ಸೌತೆಕಾಯಿ, ಮೂಲಂಗಿ, ಪಚಡಿ ಇವೆಲ್ಲ ಬೇಕಲ್ಲ ಸೈಡ್ಸಿಗೆ, ಇವನ್ನೆಲ್ಲ ನಾನು ಮಾಡ್ಕೊಂಬರ್ತಾನವ. ನಾನು ಪಲಾವು ಮೊಸರು ಬಜ್ಜಿ ಮಾಡ್ಕೊಂಬರ್ತಾನೆ. ಅಯ್ಯ ಮತ್ತೆ ಶೇಂಗಾ ಹೋಳಿಗೆ ಮಾಡಲ್ಲ ಯಾರು? ಹೌದು ನೋಡ ಪರಕ್ಕ, ನಿನ್ನ ಮಗಳು ಚಲೋ ನೆನಪು ಮಾಡಿದ್ಲ, ಶೇಂಗಾ ಹೋಳಿಗೆನ ಮರ್ತಾವ ನಾವು. ಹೌದು ನೋಡ. ನಾನು ಹಂಗಾರ ನೀನಾರ ನಮ್ಮ ಮನೆ ಬಾರವ, ಇಲ್ಲ ನಾನಾರ ನಿಮ್ಮ ಮನೆ ಬರ್ತಾನೆ. ಇವತ್ತು ಕುತ್ಕೊಂಡು ಇಬ್ರು ಶೇಂಗಾ ಹೋಳಿಗೆ ಮಾಡ್ಬಿಡೋಣಂತ. ನಾನು ಬರ್ತಾನೆ. ಯವ್ವ ನೀನ ಮಹಾತಾಯಿ ಬರ್ಬೇಡವ. ಹೋದ ವರ್ಷ ಹಿಂಗ ಮಾಡಿ ಬಂದು ಒಂದು ತಿಂತಾನೆ 2 ತಿಂತಾನೆ ಎಂದು ಮಾಡಿದ್ರಾಗ ಅರ್ಧ ಓಟು ನೀನ ತಿಂದಿದ್ದಿ ಹಬ್ಬಕ್ಕಿಂತ ಮುಂಚೆ. ಹೌದ್ರಿ ಸರೋಜಕ್ಕರ, ಶೇಂಗಾ ಹೋಳಿಗೆ ಮತ್ತೆ ನೀವು ಓಸು ತಿಂದಿರಿ, ನೀವು ಹೋದ ವರ್ಷ ತಿಂದಂಗ ಬೇಡವ, ಅವ್ರು ಮಾಡ್ಕೊಂತಾರೆ. ಇಲ್ಲಾಂದ್ರೆ ನಾ ಬರ್ತಾನೆ ತಗೊಳ ಪರಕ್ಕ, ಏನಾರ ಬೇಕಂದ್ರೆ ಹೇಳಿ ನಾನು ಬರ್ತಾನಂತ, ಓಸರು ಸೇರ್ಕೊಂಡು ಮಾಡ್ಕೊಂಡು ಹೋಗೋಣಂತ. ಅಯ್ಯಯ್ಯ ಬರೋದನ್ನ ತಗೊಳ್ಳೇವ ನಾನು, ಇವ ಹೋಗ್ರಿ ನಾನ್ಯಾಕೆ ಬರಲಿ ಮತ್ತೆ. ನೀನಂತೂ ಹುಚ್ಕೊಂಡು ನೀನು ಸಣ್ಣ ಹುಡುಗಿ ಮಾಡ್ದಂಗೆ ಮಾಡ್ತಿ, ಏನೋ ತಮಾಷೆ ಮಾಡ್ತವಿ ಅದಕ್ಕೆ ಸಿಟ್ಟಕ್ಕರ. ಬಾ ನೀನು, ಏನಾತು ನೀನು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡೋಣ, ಬಡ ಬಡ ಹಾಗೆ ಹೋಗತಿ. ಸರಿ ತಾಳ್ರಿ ಅಕ್ಕಾರ, ನಾನು ಬರ್ತಾನೆ. ಮತ್ತು ನಮ್ಮ ಅತ್ತಿ ಹೋದ್ರೆ ಹಾಕತ್ತಾಳ ಅತ್ಲಾಗ. ಹ್ಞೂ ರೀ ಅತ್ಲಾಗ ನೀವು ಹೋಗ್ರಿ, ಭಾಳ ಹೊತ್ತಾತು ಬಂದು ಮತ್ತು ಮನ್ಯಾಗ ಬೈಸ್ಕೊಬೇಡ್ರಿ. ಏನೋ ಕೆಲಸ ಇದ್ರೆ ಮಾಡೋಗ್ರಿ, ಏನಾರ ಇದ್ರೆ ಹೇಳಿ ಕಳಿಸ್ತೋ ತಗ, ನಮ್ಮ ಅಪ್ಪನ ಕೈಯಾಗ ಹೇಳಿ ಕಳಿಸ್ತೇನೆ ಬರುವಂತ್ರಿ. ಒಟ್ಟು ರೆಡಿ ಆಗಿರವ ಹೋಗಾಕ. ಹ್ಞೂ ರೀ ಅಕ್ಕಾರ, ಆತು ತಗೊಳ್ರಿ, ಬರ್ತಾವೆ ನಾವು, ಹೊತ್ತಾತ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.